ಒಂದು ಸಲ ನಿಮ್ಮ ಪಾದಗಳನ್ನ ಮೌನವಾಗಿ ಗಮನಿಸ್ತಾ ಇದ್ದೀರಿ. ಈಗ ಆ ಪಾದಗಳು ನಿನ್ನೆ ಎಷ್ಟೊತ್ತು ನಿಂತಿದ್ದು, ಎಷ್ಟೊತ್ತು ಕುಳಿತಿದ್ದು, ಎಷ್ಟು ನಡೆದಿವೆ, ಎಷ್ಟು ಸೇವೆ ಮಾಡಿವೆ ಅನ್ನೋದನ್ನೆಲ್ಲ ಗಮನಿಸ್ಕೊಳ್ಳಿ. ಅದರ ಜೊತೆಗೆ ನಿಮ್ಮ ಉಸಿರಿನ ಕಡೆ ನಿಮ್ಮ ಗಮನವನ್ನು ತಂದು ಪ್ರತಿ ಉಸಿರನ್ನು ಒಳಗೆ ಎಳೆದುಕೊಳ್ತಾ ಉಸಿರನ್ನು ಬಿಡುವಾಗ ಕಾಲಲ್ಲಿ ಇದ್ದಂತಹ ದೈಹಿಕ ಒತ್ತಡ, ದೈಹಿಕ ನೋವು ಎಲ್ಲವೂ ಆಚೆ ಹೊರಟು ಹೋಗ್ತಾ ಇವೆ. ಕಾಲುಗಳಲ್ಲಿ ಇದ್ದಂತಹ ಭಾರ ಇಳಿದು ಹೋಗಿದೆ. ಹಗುರತೆಯ ಭಾವನೆ ಫೀಲ್ ಆಗ್ತಾ ಇದೆ. ಆ ಹಗುರತೆಯ ಭಾವ ನಮಗೆ ಭಾಸವಾಗ್ತಾ ಇದೆ. ಆ ಹಗುರತೆ ಈಸ್ ನಥಿಂಗ್ ಬಟ್ ವಿಶ್ರಾಂತಿ. ವಿಶ್ರಾಂತಿ ಇದ್ದಾಗ ಮಾತ್ರ ನಮ್ಮಲ್ಲಿ ಬಲ ವೃದ್ಧಿಸೋದಕ್ಕೆ ಸಾಧ್ಯ ಇದೆ. ಪಾದಗಳಲ್ಲಿದ್ದಂತಹ ಸಂಪೂರ್ಣ ಒತ್ತಡ, ದಣಿವು ಎಲ್ಲ ಆಚೆ ಹೋಗ್ತಾ ಇದೆ. ಆ ಬೆರಳುಗಳು, ಆ ಪಾದದ ತಳ, ಪ್ರತಿ ಭಾಗ ಸಂಪೂರ್ಣವಾಗಿ ಹಗುರವಾಗಿದೆ, ಮೃದುವಾಗಿದೆ. ಒಂದು ಬೆಚ್ಚಗಿನ ಬೆಳಕು ನಿಮ್ಮ ಪಾದಗಳಲ್ಲಿ ಹರಿತಾ ಇದೆ. ಬೆಚ್ಚನೆಯ ಅನುಭವ ಈಗಾಗಲೇ ನಮಗೆ ಆಗ್ತಾ ಇದೆ. ಆದರೆ ಆ ಬೆಚ್ಚಗಿನ ಅನುಭವ ಹೇಗಿದೆ, ಯಾವ ರೂಪದಲ್ಲಿದೆ? ಬೆಳಕಿನ ರೂಪದಲ್ಲಿದೆ. ಆ ಪಾದಗಳಿಗೆ ಒಮ್ಮೆ ನೀವು ಧನ್ಯವಾದವನ್ನು ಹೇಳಿ ಮನಸ್ಸಿನಲ್ಲಿ. ಇಷ್ಟು ದಿನ ನನ್ನನ್ನು ಹೊತ್ತು ನೀನು ಓಡಾಡ್ತಾನೇ ಇದ್ದೀಯಾ. ಸೊ ನಾನು ನಿನಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಬೇಕು. ದೀರ್ಘವಾಗಿ ಒಂದು ಉಸಿರು ತಗೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನು ಆಚೆ ಹಾಕ್ತಾ ನಿಮ್ಮ ಪಾದಗಳು ಸಂಪೂರ್ಣ ವಿಶ್ರಾಂತಿಯನ್ನು ಪಡೆದಿವೆ ಅನ್ನುವ ಭಾವವನ್ನು ಮನಸ್ಸಿನಲ್ಲಿ ದೃಢ ಮಾಡಿಕೊಳ್ಳಿ. ಈಗ ಬಲಭಾಗಕ್ಕೆ ತಿರುಗಿ ಬಲಭಾಗದಿಂದ ಮೇಲೆ ಬಂದು ಕೂತ್ಕೊಳ್ಳಿ. ಈಗ ಮತ್ತೊಮ್ಮೆ ನಿಮ್ಮ ಮನಸ್ಸು ಮತ್ತು ಒಳಗಣ್ಣು ನಿಮ್ಮ ಕಾಲುಗಳ ಕಡೆ ಹೋಗ್ಬಿಟ್ರೆ ಕಾಲು ಹತ್ತಿ ಥರ ಹಗುರವಾಗಿವೆ, ಮೃದುವಾಗಿವೆ, ವಿಶ್ರಾಂತಿಗೊಂಡಿವೆ. ಹಾಯ್ ಅನ್ನೋ ಫೀಲಿಂಗ್ ನಿಮ್ಮ ಮೇಲ್ಭಾಗದ ಶರೀರಕ್ಕೂ ನಿಮ್ಮ ಕಾಲುಗಳಿಗೂ ಬಹಳ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇದೆ, ಫೀಲ್ ಆಗ್ತಾ ಇದೆ ಅನ್ನೋ ಥಮ್ಸಪ್ ಕೊಟ್ಟರೆ ನಂಗೆ ಅರ್ಥ ಆಗುತ್ತೆ ನಿಮಗೆ ಅನುಭವಿಸ್ತಿದ್ದೀರಾ ಅಂತ. ಥ್ಯಾಂಕ್ ಯು. ಹಸ್ತಗಳನ್ನು ಜೋಡಿಸಿ ಇವಾಗ ಓಂಕಾರದೊಂದಿಗೆ ಸೆಷನನ್ನು ಮುಗಿಸೋಣ. ಬ್ರೀತ್ ಇನ್. ಶಾಂತಿ ಶಾಂತಿ ಶಾಂತಿ. ಎರಡೂ ಹಸ್ತಗಳನ್ನು ಮುಚ್ಚಿ ಎರಡೂ ಕಣ್ಣುಗಳ ಮೇಲೆ ಇಟ್ಟು ನಿಮ್ಮ ದೃಷ್ಟಿ ಕಣ್ಣು ಮತ್ತು ಕಾಲು ಎರಡೂ ಕಡೆಯೂ ಕನೆಕ್ಟ್ ಆಗಲಿ. ಕಣ್ಣು ಮತ್ತು ಕಾಲು ಎರಡಕ್ಕೂ ಎನರ್ಜಿಯನ್ನು ಪಾಸ್ ಮಾಡ್ತಾ ಇದ್ದೀರಿ. ವಿತ್ ದ ಸೇಮ್ ಟೈಮ್ ಆಫ್ ಬ್ರೀತ್ ಇನ್ ಫ್ರಮ್ ಇನ್ಸೈಡ್. ಬ್ರೆತ್ತನ್ನು ಹೋಲ್ಡ್ ಮಾಡಿ ದೇಹವನ್ನು ಮೇಲ್ಭಾಗಕ್ಕೆ ನಿಧಾನವಾಗಿ ಉಸಿರನ್ನು ಕೆಳಗಿಳಿಸ್ತಾ ಕರದರ್ಶನವನ್ನು ಮಾಡಿ ಕೈಯನ್ನು ಹಿಂದೆ ಕಟ್ಟಿ ಮುಂದೆ ಬಾಗಿ ನಿಮ್ಮ ತಲೆಯನ್ನು ಭೂಮಿ ತಾಯಿಗೆ ಸ್ಪರ್ಶ ಮಾಡಿ. ಎವ್ರಿ ಡೇ ಪ್ಲೀಸ್ ಬಿ ಗ್ರ್ಯಾಟಿಟ್ಯೂಡ್ ಟು ಯುವರ್ ಪ್ಯಾರೆಂಟ್ಸ್. ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಧನ್ಯವಾದವನ್ನು ಹೇಳಿ ಅವರ ಆಶೀರ್ವಾದವನ್ನು ಪಡೀರಿ. ಹಾಗೆ ಭೂಮಿ ತಾಯಿಗೆ ಧನ್ಯವಾದವನ್ನು ಹೇಳಿ. ಭೂಮಿ ತಾಯಿಯೂ ಕೂಡ ನಿಮಗೆ ಹರಿಸುತ್ತಿದ್ದಾಳೆ.
ನೀವೆಲ್ಲ ಹಾರೈಸಲ್ಪಟ್ಟಿದ್ದೀರಿ. ವಿಶ್ವಮಾತೆಗೆ ಧನ್ಯವಾದವನ್ನು ಹೇಳ್ತಾ ನಿಧಾನವಾಗಿ ನೀವು ಬಂದು ಹಸ್ತವನ್ನು ಉಜ್ಜಿ ಮೊದಲ ಸ್ಪರ್ಶವನ್ನು ನಿಮ್ಮ ಕಣ್ಣುಗಳಿಗೆ ನೀಡಿದ ನಂತರ ಮತ್ತೊಮ್ಮೆ ಉಜ್ಜಿ ಸಂಪೂರ್ಣವಾಗಿ ನಿಮ್ಮ ಎಲ್ಲ ನಾವೆಲ್ಲೆಲ್ಲಿ ನಿಮ್ಮ ಕಾಲಿಗೆ ಕೆಲಸ ಕೊಟ್ಟಿದ್ವಿ, ಸೂಕ್ಷ್ಮ ಕ್ರಿಯೆಗಳನ್ನು ಮಾಡಿದ್ವಿ, ಅಲ್ಲೆಲ್ಲ ಸ್ಪರ್ಶವನ್ನು ಕೊಡಿ. ಹಾಗೆ ಇನ್ನೊಂದು ಸಲ ಚೆನ್ನಾಗಿ ರಬ್ ಮಾಡಿ ನಿಮ್ಮ ಮಂಡಿ ಮೇಲೆ ಒಂದು 10 ಸೆಕೆಂಡ್ ಹಾಗೆ ಹಸ್ತವನ್ನು ಇಟ್ಕೊಳ್ಳಿ. ಈಗ ಕತ್ತನ್ನು ಬಾಗಿಸಿ ನಿಧಾನವಾಗಿ ಕತ್ತನ್ನು ಮೇಲೆ ತಂದು ಕಣ್ಣನ್ನು ತೆರೆದು ಹಸನ್ಮುಖರಾಗಿ ಗುರುದರ್ಶನ ಮಾಡುವ ಮುಖೇನ ನಿಮ್ಮ ಶುಭ ಸಂಜೆಯನ್ನು ಪ್ರಾರಂಭ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯೋಸ್ಮಿ. ಸರ್ವ ಯೋಜನೆ ಸುಖ ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ.